ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ. ಶ್ರೋತೃಗಳಿಗೆ ಅಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಶ್ರೀ ಭಗವಾನುವಾಚ ಎಂಬ 42ನೆಯ ವಿಷಯಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಬಹಳಷ್ಟು ಜನ ಭಗವದ್ಗೀತೆಯನ್ನು ಓದಿರುತ್ತಾರೆ. ತಾವು ಭಗವದ್ಗೀತೆಯನ್ನು ಓದಿರುವಿರಲ್ಲವೇ? ಅದರಲ್ಲಿ ಆಗಾಗ್ಗೆ ಶ್ರೀ ಭಗವಾನುವಾಚ, ಶ್ರೀ ಭಗವಂತನು ಎಂತೆಂದನು ಎಂಬ ವಾಕ್ಯವು ಬರುತ್ತಲೇ ಇರುತ್ತದೆ. ಮಿಕ್ಕವರ ವಿಷಯವಾಗಿ ಧೃತರಾಷ್ಟ್ರ ಉವಾಚ, ಅರ್ಜುನ ಉವಾಚ, ಸಂಜಯ ಉವಾಚ ಎಂದು ಬರುತ್ತದೆಯೇ ಹೊರತು ಭಗವಂತನು ಮಾತನಾಡುವಾಗ ಶ್ರೀ ಕೃಷ್ಣ ಉವಾಚ ಎಂದು ಬರುವ ಬದಲಿಗೆ ಭಗವಾನುವಾಚ ಎಂದೇ ಬರುತ್ತದೆ. ವಿಶೇಷವಾಗಿ ಭಗವದ್ಗೀತೆಯೆಲ್ಲ ಭಗವಂತನ ಮಾತೇ ಆಗಿರುವಾಗ ಈ ವಾಕ್ಯವನ್ನು ಪದೇ ಪದೇ ಅಲ್ಲಲ್ಲಿ ಹೇಳಿರುವುದಾದರೂ ಏಕೆ? ಈ ಪ್ರಶ್ನೆಯನ್ನು ನೀವು ಎಂದಾದರೂ ನಿಮಗೆ ನೀವೇ ಹಾಕಿಕೊಂಡಿದ್ದೀರಾ? ಇಲ್ಲದಿದ್ದರೆ ಈಗಲಾದರೂ ಆ ಪ್ರಶ್ನೆಗೆ ಉತ್ತರವೇನೆಂಬುದನ್ನು ಸ್ವಲ್ಪ ಯೋಚಿಸಿ. ಅದರಿಂದ ನಿಮಗೆ ಪ್ರಯೋಜನವುಂಟು. ವಿಶೇಷವಾಗಿ ಭಗವದ್ಗೀತೆಯನ್ನು ಓದುತ್ತಾ ಎಲ್ಲೋ ಒಮ್ಮೆ ಮೋಹಕ್ಕೆ ಒಳಗಾಗಿ ಶ್ರೀ ಕೃಷ್ಣ ಪರಮಾತ್ಮನೇ ಈ ಮಾತುಗಳನ್ನು ಆಡುತ್ತಿರುವುದಲ್ಲವೇ? ಬೇಡ, ದೇವಕಿ ವಸುದೇವರ ಪುತ್ರನಾದಂತಹ ಕೃಷ್ಣನು ಈ ಮಾತನ್ನು ಹೇಳುತ್ತಿರುವುದಲ್ಲವೇ? ನನ್ನನ್ನು ಶರಣಾಗು, ನನ್ನಲ್ಲಿ ಶರಣಾಗು, ಮಾಮೇಕಂ ಶರಣಂ ವ್ರಜ ಎಂದೆಲ್ಲ ಹೇಳುತ್ತಿರುವನಲ್ಲ ಎಂಬ ಭಾಸವಾಗುವ ಸಾಧ್ಯತೆ ಇರುತ್ತದೆ. ನೆನಪಿರಲಿ, ಶ್ರೀ ಕೃಷ್ಣ ಪರಮಾತ್ಮನ ಬಾಯಿಂದಲೇ ಆ ಮಾತುಗಳೆಲ್ಲವೂ ಅಲ್ಲಿ ಬರುತ್ತಿದ್ದರು. ದೇವಕಿ ವಸುದೇವ ಪುತ್ರನಾದಂತಹ ಕೃಷ್ಣನ ಬಾಯಿಂದಲೇ ಆ ಮಾತುಗಳೆಲ್ಲವೂ ಬರುತ್ತಿದ್ದರು. ಅಲ್ಲಿ ಕೃಷ್ಣನು ದೇವಕಿ ವಸುದೇವರಿಂದ ತನಗೆ ಕೊಡಲ್ಪಟ್ಟ ದೇಹದಲ್ಲಿ, ಆ ದೇಹ ಭಾವದಲ್ಲಿ ನೆಲೆ ನಿಂತು ಮಾತನಾಡುತ್ತಿಲ್ಲ. ಬದಲಿಗೆ ಆತನು ತನ್ನ ಸ್ವಸ್ವರೂಪದಲ್ಲಿ, ಅಂದರೆ ತನ್ನ ಆತ್ಮಸ್ವರೂಪದಲ್ಲಿ, ತನ್ನ ಪರಮಾತ್ಮ ಸ್ವರೂಪದಲ್ಲಿ ನೆಲೆ ನಿಂತು ಆ ಸ್ವರೂಪದಿಂದ ಭಗವಂತನಾಗಿ ಆ ಮಾತುಗಳನ್ನು ಹೇಳುತ್ತಿದ್ದಾನೆ. ಅದು ಅಲ್ಲದೆ ಪದೇ ಪದೇ ಅದನ್ನು ಹೇಳದೆ ಹೋದರೆ ನಮಗೆ ಯಾರೋ ಹೇಳುತ್ತಿದ್ದಾರೆ ಎಂಬ ಭಾಸವಾಗುವ ಸಾಧ್ಯತೆ ಇರುತ್ತದೆ. ಆ ಕಾರಣದಿಂದಾಗಿಯೇ ವ್ಯಾಸರು ಅತ್ಯಂತ ಪ್ರಮುಖವಾದ ವಿಷಯಗಳನ್ನು ಹೇಳುವ ಮುನ್ನ ಶ್ರೀ ಭಗವಾನುವಾಚ ಎಂದು ಆರಂಭಿಸುತ್ತಾರೆ. ಗ್ರಂಥವನ್ನು ಓದುತ್ತಾ ನಮಗೆ ಇದು ಭಗವಂತನ ವಾಕ್ಯ ಎಂಬ ನೆನಪೇ ಹಾರಿ ಹೋಗಿಬಿಡುತ್ತದೆ. ಭಗವಂತನ ಉಪದೇಶದ ಫಲವು ಆಗ ಪೂರ್ಣವಾಗಿ ಸಿಕ್ಕದೆ ಹೋಗುವುದು. ಆ ಕಾರಣದಿಂದಾಗಿ ವೇದವ್ಯಾಸರು ಪದೇ ಪದೇ ಇದನ್ನು ಭಗವಂತನೇ, ಅಂದರೆ ಕೃಷ್ಣನೇ ಅದನ್ನು ಹೇಳುತ್ತಿದ್ದರು. ದೇವಕಿ ವಸುದೇವ ಪುತ್ರನಾದ ಕೃಷ್ಣನೇ ಅದನ್ನು ಹೇಳುತ್ತಿದ್ದರು. ಆ ದೇಹ ಭಾವದಲ್ಲಿ ಹೇಳುತ್ತಿಲ್ಲ. ಆತನು ಪರಮಾತ್ಮ ಭಾವದಲ್ಲಿ ನೆಲೆ ನಿಂತು ಅಲ್ಲಿಂದ ಈ ಮಾತುಗಳನ್ನು ಹೇಳುತ್ತಿದ್ದಾನೆ. ವಾಸ್ತವದಲ್ಲಿ ನಮ್ಮೆಲ್ಲರ ದೇಹದೊಳಗೂ ಅದೇ ಆತ್ಮವೇ ಇರುವುದು. ಆ ಆತ್ಮವು ನಮ್ಮದೇ ಸ್ವಂತದ್ದಲ್ಲದೆ ಆ ಎಲ್ಲರ ದೇಹದಲ್ಲಿ ಇರುವ ಆತ್ಮವೇ, ಎಲ್ಲ ಚರಾಚರಗಳಲ್ಲಿ ನೆಲೆಸಿರುವ ಆತ್ಮವು ಒಂದೇ ಆಗಿದ್ದು ಅದು ಪರಮಾತ್ಮನೇ ಆಗಿರುವುದು. ಆದರೆ ಆ ಭಾವ ನಮ್ಮಲ್ಲಿ ನೆಲೆ ನಿಂತರೆ ಆಗ ನಮಗೂ ಭಗವತ್ ಸ್ವರೂಪದ ಅರಿವಾಗುತ್ತದೆ. ಇಲ್ಲವಾದರೂ ಆ ಭಗವಂತನೇ, ಅಂದರೆ ಆ ನೆಲೆಯಲ್ಲಿ ನಿಂತು ಮಾತನಾಡಿದ ಕೃಷ್ಣನ ಮಾತುಗಳು ಭಗವಂತನ ಮಾತುಗಳೇ ಆಗಿರುವುದರಿಂದ ಭಗವಂತನೇ ಅದನ್ನು ಉಪದೇಶಿಸುತ್ತಿರುವನು ಎಂಬ ಭಾವನೆಯಿಂದ ಓದಿದರೆ ಆಗ ಆ ಉಪದೇಶವು ನಮ್ಮ ಹೃದಯದೊಳಕ್ಕೆ ಹೋಗಿ ಅಲ್ಲಿ ಬೇರು ಬಿಟ್ಟುಕೊಂಡು ಫಲಪರ್ಯಂತವಾಗುವುದು. ಉದಾಹರಣೆಗೆ ಈ ವಾಕ್ಯವು ಭಗವಂತನು ಹೇಳಿರುವುದು, ಮಯ್ಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ತೇಮೇ ಯುಕ್ತ ತಮಾಮತಾಹ. ನನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿಕೊಂಡು ಯಾವ ಭಕ್ತರು ಹೆಚ್ಚಿನ ಶ್ರದ್ಧೆಯಿಂದೊಡಗೂಡಿ ಎಂದೆಂದಿಗೂ ನನ್ನಲ್ಲಿಯೇ ಯುಕ್ತರಾಗಿರುವರೋ ಅವರೇ ಯೋಗಿಗಳಲ್ಲಿ ಶ್ರೇಷ್ಠರು ಎಂಬುದು ನನ್ನ ಮತವು. ಆರಂಭದಲ್ಲಿ ನಾವು ದೇವಕಿ ವಸುದೇವ ಪುತ್ರನಾದ ಕೃಷ್ಣನೇ ಅವತಾರ ಸ್ವರೂಪಿಯು ಎಂಬ ಭಾವದಲ್ಲಿ ಕೃಷ್ಣನಲ್ಲಿಯೇ ಮನಸ್ಸನ್ನು ನೆಲೆ ನಿಲ್ಲಿಸಿಕೊಳ್ಳೋಣ. ಹಾಗೆ ಕೃಷ್ಣನಲ್ಲಿ ನೆಲೆ ನಿಂತ ಮನಸ್ಸು ಮುಂದೊಂದು ದಿನ ನಮ್ಮದೇ ಸ್ವಸ್ವರೂಪದ ಕಡೆಗೆ ತಿರುಗಿ
ನಮ್ಮೆಲ್ಲರ ಒಳಗೂ ಎಲ್ಲ ಚರಾಚರರ ಒಳಗೂ ನೆಲೆಸಿರುವ ಏಕಮಾತ್ರ ಸ್ವರೂಪನಾದ ಪರಮಾತ್ಮನಲ್ಲಿಯೇ ಆ ಮನಸ್ಸು ನೆಲೆ ನಿಲ್ಲಬಹುದು. ಆಗ ಜ್ಞಾನವು ಪೂರ್ಣವಾಗಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಗಳು ನೆಲೆಸುವವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.